ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗ್ರಾಹಕರ ಪರದಾಟ, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ದರ ಏರಿಕೆಗೆ ಜನರು ಕಂಗಾಲಾಗಿದ್ದಾರೆ. ಖಾಸಗಿ ಬಸ್ಗಳ ಟಿಕೆಟ್ ರೇಟ್ಗೆ ಪ್ರಯಾಣಿಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯುಗಾದಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರು. ದರ ಏರಿಕೆ ಬರೆಗೆ ಕಂಗಾಲಾದ ಗ್ರಾಹಕರು. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳು ಬಂದ್ ಆಗಿದೆ. ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಯುಗಾದಿ ಹಬ್ಬದ ಸಡಗರ ನಡುವೆಯೂ ಜನರಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ಹೂವು ಹಣ್ಣುಗಳ ಬೆಲೆ ಡಬಲ್ ಆಗಿದೆ. ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿ ಸರಬರಾಜು ಆಗಿಲ್ಲ. ಹೀಗಾಗಿ ತರಕಾರಿ ಬೆಲೆ ಅಗ್ಗವಾಗಿದೆ. ದರ ಏರಿಕೆ ನಡುವೆಯೂ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ದರಭಾರ ಆಗಿದೆ. ಮಲ್ಲಿಗೆ ಕೆಜಿಗೆ 1000 ರೂಪಾಯಿ, ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಗೆ ಮಾರಾಟ ಆಗಿದೆ. ಸೇವಂತಿಗೆ 200 ರೂಪಾಯಿನಿಂದ 250 ರೂಪಾಯಿಗೆ ಸೇಲ್ ಆಗಿದೆ. ಗುಲಾಬಿ ಕೆಜಿಗೆ 250 ರೂಪಾಯಿ, ಚೆಂಡು ಹೂವಿನ ಹಾರ 50 ರೂಪಾಯಿ, ಒಂದು ಕಟ್ಟು ಬೇವಿನ ಸೊಪ್ಪು 20 ರೂಪಾಯಿಗೆ ಮಾರಾಟ ಆಗಿದೆ. ಒಂದು ಕಟ್ಟು ಮಾವಿನ ಸೊಪ್ಪು 25 ರೂಪಾಯಿ, ಕರಬೂಜ 100 ರೂಪಾಯಿ, ದಾಳಿಂಬೆ 220 ರೂಪಾಯಿ, ಬೆಲ್ಲದ ಹಣ್ಣು 50 ರೂಪಾಯಿ ಹಾಗೂ ದ್ರಾಕ್ಷಿ 120 ರೂಪಾಯಿಗೆ ಬಿಕರಿ ಆಗಿದೆ. ಊರಿಗೆ ಹೊರಟವರಿಗೆ ಖಾಸಗಿ ಬಸ್ ಮಾಲೀಕರ ಶಾಕ್. ಸಾಲು ರಜೆ ಹಿನ್ನೆಲೆ ಖಾಸಗಿ ಬಸ್ ಮಾಲೀಕರು ದರೋಡೆಗೆ ಇಳಿದಿದ್ದಾರೆ. ಖಾಸಗಿ ಬಸ್ ಏಜೆನ್ಸಿಗಳು ಟಿಕೆಟ್ ದರ ಹೆಚ್ಚಿಸಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಯುಗಾದಿ ಹಾಗೂ ರಂಜಾನ್ ನೆಪವಾಗಿಟ್ಟುಕೊಂಡು ಸುಲಿಗೆಗೆ ಇಳಿದಿದೆ. ಖಾಸಗಿ ಬಸ್ ಮಾಲೀಕರು 2 ರಿಂದ 3 ಪಟ್ಟು ದರ ಹೆಚ್ಚಳ ಮಾಡಿದ್ದಾರೆ. ಬೆಲೆ ಏರಿಕೆ ನಡುವೆಯೂ ಜನರು ಹಬ್ಬದ ಸಂಭ್ರಮಕ್ಕೆ ಖರೀದಿಗಾಗಿ ಸಿಟಿ ಮಂದಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ರೆ, ಇತ್ತ ಖಾಸಗಿ ಬಸ್ ಮಾಲೀಕರು ದೂರದ ಊರಿಗೆ ಪ್ರಯಾಣಿಸುವ ಪ್ರಯಾಣಿಕರ ಸುಲಿಗೆ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗ್ರಾಹಕರ ಪರದಾಟ, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ದರ ಏರಿಕೆಗೆ ಜನರು ಕಂಗಾಲಾಗಿದ್ದಾರೆ. ಖಾಸಗಿ ಬಸ್ಗಳ ಟಿಕೆಟ್ ರೇಟ್ಗೆ ಪ್ರಯಾಣಿಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯುಗಾದಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರು. ದರ ಏರಿಕೆ ಬರೆಗೆ ಕಂಗಾಲಾದ ಗ್ರಾಹಕರು. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳು ಬಂದ್ ಆಗಿದೆ. ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಯುಗಾದಿ ಹಬ್ಬದ ಸಡಗರ ನಡುವೆಯೂ ಜನರಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ಹೂವು ಹಣ್ಣುಗಳ ಬೆಲೆ ಡಬಲ್ ಆಗಿದೆ. ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿ ಸರಬರಾಜು ಆಗಿಲ್ಲ. ಹೀಗಾಗಿ ತರಕಾರಿ ಬೆಲೆ ಅಗ್ಗವಾಗಿದೆ. ದರ ಏರಿಕೆ ನಡುವೆಯೂ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ದರಭಾರ ಆಗಿದೆ. ಮಲ್ಲಿಗೆ ಕೆಜಿಗೆ 1000 ರೂಪಾಯಿ, ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಗೆ ಮಾರಾಟ ಆಗಿದೆ.
ಸೇವಂತಿಗೆ 200 ರೂಪಾಯಿನಿಂದ 250 ರೂಪಾಯಿಗೆ ಸೇಲ್ ಆಗಿದೆ. ಗುಲಾಬಿ ಕೆಜಿಗೆ 250 ರೂಪಾಯಿ, ಚೆಂಡು ಹೂವಿನ ಹಾರ 50 ರೂಪಾಯಿ, ಒಂದು ಕಟ್ಟು ಬೇವಿನ ಸೊಪ್ಪು 20 ರೂಪಾಯಿಗೆ ಮಾರಾಟ ಆಗಿದೆ. ಒಂದು ಕಟ್ಟು ಮಾವಿನ ಸೊಪ್ಪು 25 ರೂಪಾಯಿ, ಕರಬೂಜ 100 ರೂಪಾಯಿ, ದಾಳಿಂಬೆ 220 ರೂಪಾಯಿ, ಬೆಲ್ಲದ ಹಣ್ಣು 50 ರೂಪಾಯಿ ಹಾಗೂ ದ್ರಾಕ್ಷಿ 120 ರೂಪಾಯಿಗೆ ಬಿಕರಿ ಆಗಿದೆ. ಊರಿಗೆ ಹೊರಟವರಿಗೆ ಖಾಸಗಿ ಬಸ್ ಮಾಲೀಕರ ಶಾಕ್. ಸಾಲು ರಜೆ ಹಿನ್ನೆಲೆ ಖಾಸಗಿ ಬಸ್ ಮಾಲೀಕರು ದರೋಡೆಗೆ ಇಳಿದಿದ್ದಾರೆ. ಖಾಸಗಿ ಬಸ್ ಏಜೆನ್ಸಿಗಳು ಟಿಕೆಟ್ ದರ ಹೆಚ್ಚಿಸಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಯುಗಾದಿ ಹಾಗೂ ರಂಜಾನ್ ನೆಪವಾಗಿಟ್ಟುಕೊಂಡು ಸುಲಿಗೆಗೆ ಇಳಿದಿದೆ. ಖಾಸಗಿ ಬಸ್ ಮಾಲೀಕರು 2 ರಿಂದ 3 ಪಟ್ಟು ದರ ಹೆಚ್ಚಳ ಮಾಡಿದ್ದಾರೆ. ಬೆಲೆ ಏರಿಕೆ ನಡುವೆಯೂ ಜನರು ಹಬ್ಬದ ಸಂಭ್ರಮಕ್ಕೆ ಖರೀದಿಗಾಗಿ ಸಿಟಿ ಮಂದಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ರೆ, ಇತ್ತ ಖಾಸಗಿ ಬಸ್ ಮಾಲೀಕರು ದೂರದ ಊರಿಗೆ ಪ್ರಯಾಣಿಸುವ ಪ್ರಯಾಣಿಕರ ಸುಲಿಗೆ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲದೆ ಗ್ರಾಹಕರ ಪರದಾಟ, ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ದರ ಏರಿಕೆಗೆ ಜನರು ಕಂಗಾಲಾಗಿದ್ದಾರೆ. ಖಾಸಗಿ ಬಸ್ಗಳ ಟಿಕೆಟ್ ರೇಟ್ಗೆ ಪ್ರಯಾಣಿಕರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಯುಗಾದಿ ಹಬ್ಬಕ್ಕೆ ಖರೀದಿ ಭರಾಟೆ ಜೋರು. ದರ ಏರಿಕೆ ಬರೆಗೆ ಕಂಗಾಲಾದ ಗ್ರಾಹಕರು. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಹೋಟೆಲ್ಗಳು ಬಂದ್ ಆಗಿದೆ. ಕಾರ್ಮಿಕರು ಬೀದಿಗೆ ಬಿದ್ದಿದ್ದಾರೆ. ಯುಗಾದಿ ಹಬ್ಬದ ಸಡಗರ ನಡುವೆಯೂ ಜನರಿಗೆ ಬೆಲೆ ಏರಿಕೆ ಬರೆ ಬಿದ್ದಿದೆ. ಹೂವು ಹಣ್ಣುಗಳ ಬೆಲೆ ಡಬಲ್ ಆಗಿದೆ. ಕೆಜಿ ಮಲ್ಲಿಗೆ 1000 ರೂಪಾಯಿ ಇದ್ರೆ ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಂದ ಆರಂಭ ಆಗ್ತಾ ಇದೆ. ಸೇವಂತಿಗೆ ಒಂದು ಮಾರಿಗೆ 100 ರೂಪಾಯಿಂದ 200 ರೂಪಾಯಿ ಆಗ್ತಾ ಇದೆ. ಗುಲಾಬಿ ಕೆಜಿ 250 ರೂಪಾಯಿ ಇದೆ. ಅದೇ ರೀತಿ ಹಣ್ಣುಗಳು ಕೂಡ ಬಾಳೆಹಣ್ಣು ಇರಬಹುದು, ದ್ರಾಕ್ಷಿ 120, ದಾಳಿಂಬೆ 220, ಈ ರೀತಿಯಾಗಿ ರೇಟ್ ನ ಕೂಡ ಫಿಕ್ಸ್ ಮಾಡಿರುವಂತದ್ದು. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿ ಸರಬರಾಜು ಆಗಿಲ್ಲ. ಹೀಗಾಗಿ ತರಕಾರಿ ಬೆಲೆ ಅಗ್ಗವಾಗಿದೆ. ದರ ಏರಿಕೆ ನಡುವೆಯೂ ಕೆಆರ್ ಮಾರ್ಕೆಟ್ನಲ್ಲಿ ಜನರು ಖರೀದಿಗೆ ಮುಗಿಬಿದ್ದಿದ್ದಾರೆ. ಯುದ್ಧದ ಎಫೆಕ್ಟ್ ನಿಂದ ತರಕಾರಿ ತುಂಬಾ ಅಗ್ಗದಲ್ಲಿ ಸಿಗ್ತಾ ಇದೆ. ಗ್ಯಾಸ್ ಅಭಾವದಿಂದ ನಿರೀಕ್ಷೆ ಮಟ್ಟದಲ್ಲಿ ತರಕಾರಿಗಳು ಎಲ್ಲೂ ಕೂಡ ಸಪ್ಲೈ ಆಗಿಲ್ಲ. ಹೀಗಾಗಿ ಉಳಿದಿರುವಂತಹ ತರಕಾರಿಗಳನ್ನ ಕಡಿಮೆ ಬೆಲೆಯಲ್ಲಿ ಗ್ರಾಹಕರಿಗೆ ಕೊಡೋದಕ್ಕೂ ಕೂಡ ಈಗಾಗಲೇ ಚಿಂತನೆಯನ್ನ ನಿರ್ಧಾರವನ್ನ ಮಾಡಿ ಅದರ ಮಾರಾಟವನ್ನ ಕೂಡ ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಗ್ರಾಹಕರಿಗೆ ದರಭಾರ ಆಗಿದೆ. ಮಲ್ಲಿಗೆ ಕೆಜಿಗೆ 1000 ರೂಪಾಯಿ, ಮಲ್ಲಿಗೆ ಹೂವಿನ ಹಾರ 100 ರೂಪಾಯಿಗೆ ಮಾರಾಟ ಆಗಿದೆ. ಸೇವಂತಿಗೆ 200 ರೂಪಾಯಿನಿಂದ 250 ರೂಪಾಯಿಗೆ ಸೇಲ್ ಆಗಿದೆ. ಗುಲಾಬಿ ಕೆಜಿಗೆ 250 ರೂಪಾಯಿ, ಚೆಂಡು ಹೂವಿನ ಹಾರ 50 ರೂಪಾಯಿ, ಒಂದು ಕಟ್ಟು ಬೇವಿನ ಸೊಪ್ಪು 20 ರೂಪಾಯಿಗೆ ಮಾರಾಟ ಆಗಿದೆ. ಒಂದು ಕಟ್ಟು ಮಾವಿನ ಸೊಪ್ಪು 25 ರೂಪಾಯಿ, ಕರಬೂಜ 100 ರೂಪಾಯಿ, ದಾಳಿಂಬೆ 220 ರೂಪಾಯಿ, ಬೆಲ್ಲದ ಹಣ್ಣು 50 ರೂಪಾಯಿ ಹಾಗೂ ದ್ರಾಕ್ಷಿ 120 ರೂಪಾಯಿಗೆ ಬಿಕರಿ ಆಗಿದೆ. ಊರಿಗೆ ಹೊರಟವರಿಗೆ ಖಾಸಗಿ ಬಸ್ ಮಾಲೀಕರ ಶಾಕ್. ಸಾಲು ರಜೆ ಹಿನ್ನೆಲೆ ಖಾಸಗಿ ಬಸ್ ಮಾಲೀಕರು ದರೋಡೆಗೆ ಇಳಿದಿದ್ದಾರೆ. ಖಾಸಗಿ ಬಸ್ ಏಜೆನ್ಸಿಗಳು ಟಿಕೆಟ್ ದರ ಹೆಚ್ಚಿಸಿದ್ದು ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದೆ. ಯುಗಾದಿ ಹಾಗೂ ರಂಜಾನ್ ನೆಪವಾಗಿಟ್ಟುಕೊಂಡು ಸುಲಿಗೆಗೆ ಇಳಿದಿದೆ. ಖಾಸಗಿ ಬಸ್ ಮಾಲೀಕರು 2 ರಿಂದ 3 ಪಟ್ಟು ದರ ಹೆಚ್ಚಳ ಮಾಡಿದ್ದಾರೆ. ಬೆಲೆ ಏರಿಕೆ ನಡುವೆಯೂ ಜನರು ಹಬ್ಬದ ಸಂಭ್ರಮಕ್ಕೆ ಖರೀದಿಗಾಗಿ ಸಿಟಿ ಮಂದಿ ಮಾರುಕಟ್ಟೆಗೆ ಲಗ್ಗೆ ಇಡ್ತಿದ್ರೆ, ಇತ್ತ ಖಾಸಗಿ ಬಸ್ ಮಾಲೀಕರು ದೂರದ ಊರಿಗೆ ಪ್ರಯಾಣಿಸುವ ಪ್ರಯಾಣಿಕರ ಸುಲಿಗೆ ಮಾಡ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.